ಓಕೆ. ಸೊ ಹಾಯ್, ಹಲೋ, ನಮಸ್ತೆ, ಹಾಯ್ ಫ್ರೆಂಡ್ಸ್. ತುಂಬ ಇಂಟ್ರೋ ಏನೋ ಕೊಟ್ಟು ತಲೆ ತಿನ್ನೋಕೆ ಹೋಗಲ್ಲ. ನನ್ನ ಹೆಸರು ರಘು, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಿಮ್ಮ ಫ್ರೆಂಡೇ. ಸೊ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಒಂದು ಆಸೆ ಇಟ್ಕೊಂಡಿದ್ದೆ, ನನಗೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನಾನು ಜಸ್ಟ್ ಸಿಂಪಲ್ ಮೋಟೋ ವ್ಲಾಗ್ ರೀತಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಕೊನೆಗೆ ಈ ನನ್ನ ಸ್ಕೂಟಿ ಮತ್ತು ನನ್ನ ಈ ಜರ್ನಿ ಜೊತೆಗೆ ಈ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಕಿಡ್ಸ್ ರೈಡರ್ ಫ್ಯಾಮಿಲಿ ಅಂತ. ಸಾರಿ, ಟಂಗ್ ಸ್ಲಿಪ್ ಆಗೋಯ್ತು. ಕಿಡ್ಸ್ ರೈಡರ್ ಫ್ಯಾಮಿಲಿ ಅಂತ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಜಸ್ಟ್ ಕ್ಲಿಕ್ ಆನ್ ದಟ್ ಆ್ಯಂಡ್ ಚೆಕ್ ಮಾಡಿ. ಇದನ್ನು ಫಸ್ಟ್ ವೀಡಿಯೋ ಆಗಿದ್ದರಿಂದ ನಾನು ನಿಮ್ಮ ಹತ್ರ ಕೇಳೋದೊಂದೇ, ಏನಂದರೆ ಸಜೆಷನ್ಸ್. ಸೊ ಈ ವಿಡಿಯೋದಲ್ಲಿ ಕ್ವಾಲಿಟಿ ಹೇಗಿದೆ ಮತ್ತು ಫುಟೇಜ್ ಹೇಗೆ ಬಂದಿದೆ, ಔಟ್ಪುಟ್ ಹೇಗಿದೆ ಮತ್ತು ನನ್ನ ವಾಯ್ಸ್ ಹೇಗೆ ಕೇಳಿಸ್ತಾ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ವಾಯ್ಸ್ ಹೇಗೆ ಇದೆ ಅದನ್ನು ಹೇಳ್ಬೇಡಿ, ಯಾಕಂದರೆ ಕೆಲವೊಬ್ಬರಿಗೆ ವಾಯ್ಸ್ ಇಷ್ಟ ಆಗಲ್ಲ. ಈಗ ಈ ವಿಡಿಯೋನ ಮಾಡೋ ಉದ್ದೇಶ ಏನಂದರೆ, ಫಸ್ಟ್ ವಿಡಿಯೋ ಆಗಿದ್ದರಿಂದ ಔಟ್ಪುಟ್ ನಾನು ನಿಮಗೆ ಇದನ್ನು ಒಂದು ಟೆಸ್ಟ್ ಪೇಪರ್ ರೀತಿ ಇಡ್ತೀನಿ. ಆ್ಯಕ್ಚುಲಿ ನೀವು ಇದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೂ ಏನು ಇಂಪ್ರೂವ್ ಮಾಡಬೇಕಿದೆ ಮತ್ತು ಈ ವಿಡಿಯೋದಲ್ಲಿ ಯಾವ್ಯಾವುದನ್ನು ನಾನು ಸರಿಪಡಿಸ್ಕೋಬೇಕು ಮತ್ತು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡಿ. ಅದು ಆ್ಯಕ್ಚುಲಿ ನಾನು ಮುಂದೆ ಬರುವಂಥ ವೀಡಿಯೋಸ್ಗಳಿಗೆ ನಾನು ಮಾಡಿ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳಿಗೆ ಸ್ವಲ್ಪ ಎಂಕರೇಜ್ಮೆಂಟು ತಿದ್ಕೊಳ್ಳುವಂತಹ ಒಂದು ಐಡಿಯಾಸ್ಗಾಗಿ ಸಿಗುತ್ತೆ ನನಗೆ. ಸೊ ಪ್ಲೀಸ್ ಹೆಲ್ಪ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಮುಖ್ಯವಾಗಿ ಕೇಳಬೇಕಾಗಿರೋ ವಿಷಯ ಏನಂದ್ರೇ ಸಪೋರ್ಟ್. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನೂ ಆಗಲ್ಲ. ನಾನು ಫಸ್ಟು ಇನಿಷಿಯಲ್ ಸ್ಟೇಜಲ್ಲಿ ನಾನು ಕೇಳಬೇಕಾಗಿದ್ದು ಯಾರ ಹತ್ರ ಅಂದರೆ, ನನ್ನ ಸುತ್ತಮುತ್ತಲಿನ ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರುವ ನಿಮ್ಮೆಲ್ಲರಿಗೆ ಮಾತ್ರ. ಸೊ ನಾನೀಗ ಯಾವುದು ಅಂದರೆ ಹಣೂರಲ್ಲಿಂದ ಮೂವ್ ಮಾಡ್ತಾ ಇದ್ದೀನಿ, ಬೆಂಗಳೂರು ಹೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಯಾವ ರೀತಿ ತಗೊಂಡೋಗ್ಬೇಕಂತ ನೋಡೋಣ. ಒಂದು ನಿಮಿಷ ಇರಿ ತಮ್ಮಯ್ಯ. ಏನು ಪುಟ? ಇರೋ ಎಲ್ಲಿವರೆಗೂ? ಎಲ್ಲಿ? ಎಷ್ಟು ದೂರ? ಹೆಲ್ಮೆಟ್ ಇಲ್ಲ, ಪರವಾಗಿಲ್ವಾ? ಸರಿ, ಕೂತ್ಕೊಳ್ಳಿ. ಎಷ್ಟು ದೂರ ಇರುತ್ತೆ? ಅರ್ಧ ಕಿಲೋಮೀಟರ್. ಬನ್ನಿ. ಸ್ಟೂಡೆಂಟಾ? ಹಾಂ. ಓಕೆ. ಸೊ ಇಬ್ಬರು ಹುಡುಗರು ಬಂದಿದ್ದಾರೆ ಮತ್ತು ಅವ್ರ ಹತ್ರ ನನ್ನ ಹತ್ರ ಹೆಲ್ಮೆಟ್ ಇಲ್ಲ. 1/2 ಕಿಲೋಮೀಟ್ರ್ ಅಂದರು, ಬಟ್ ಟ್ರಾಫಿಕ್ ರೂಲ್ಸ್ಗೆ ಅಪೋಸಿಟಾಗಿ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ. ಬಿಸಿಲಲ್ಲಿ ನಿಂತಿದ್ದಾರೆ ಹುಡುಗರು, ಅದರಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರೋ ತಪ್ಪು ತಿಳ್ಕೊಬೇಡಿ ಮತ್ತು ಐ ಆಮ್ ಸಾರಿ ಫಾರ್ ದಟ್. ಮತ್ತು ವೈಟ್ ಲೈನ್ ಈ ಕಡೆನೇ ಹೋಗ್ತಾ ಇದ್ದೀನಿ, ನಿಧಾನವಾಗಿ ಹೋಗ್ತಾ ಇದ್ದೀನಿ. ಹುಡುಗರು ಇಬ್ಬರು ಇದ್ದಾರೆ ಅಲ್ವಾ, ಅದರಿಂದ ನಾನು ಈ ರೀತಿ ನಿಂತ್ಕೊಂಡಿದ್ದೀನಿ ಕಣ್ರಿ. ಎಷ್ಟೋ ಬಾರಿ ನಾನು ಈ ರೀತಿ ಲಿಫ್ಟ್ ಕೇಳಿದ್ದೀನಿ ಆ್ಯಸ್ ಐ ಆಮ್ ಅ ಸ್ಟೂಡೆಂಟ್, ವೆನ್ ಐ ವಾಸ್ ಎ ಸ್ಟೂಡೆಂಟ್. ಅರ್ಧ ಕಿಲೋಮೀಟ್ರ್ ಅಂದ್ರಲ್ರೋ, ಅಕ್ಕಪಕ್ಕ ಊರೇ ಇಲ್ವಲ್ಲ. ಓಕೆ, ಬಿಸಿಲು ಬೇರೆ ತುಂಬ ಹೊಡಿತೈತೆ ಈಗ. ಆ್ಯಕ್ಚುಲಿ ನಾನು 4:30 ಆ ರೀತಿ ನಾನು ಬಿಟ್ಟಿದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬೆಂಗಳೂರಿಗೆ ರೀಚ್ ಆಗಲಿಕ್ಕೆ. ಈ ವಿಡಿಯೋಸ್ನ ನಾನು ಏನೋ ಹೇಳ್ತಾ ಇದ್ದೆ, ಹುಡುಗರಿಬ್ಬರು ಬಂದ್ರಲ್ಲ, ಸೊ ಲಿಫ್ಟ್ ಕೇಳಿದ್ರಲ್ಲ, ಅದರಿಂದ ನಾನು ಚೇಂಜ್ ಮಾಡಿದ್ದೀನಿ. ಇವ್ನ ಫಸ್ಟ್ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಒಂದು ಸೆಕೆಂಡ್. ನಿಲ್ಸ್ಲಾ? ಓಕೆ. ಥ್ಯಾಂಕ್ ಯು. ಓಕೆ, ಜೋಪಣ್ಣ. ಸೊ ಹುಡುಗರಿಬ್ಬರು ಬಂದ್ರಲ್ಲ, ಅವ್ರಿಗೆ ಸ್ವಲ್ಪ ಲಿಫ್ಟ್ ಕೊಟ್ಟೆ. ಇಲ್ಲಿ ಏನಿದೆ? IT-ನಾ ಏನೂ ಗೊತ್ತಿಲ್ಲ. ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಭಕ್ತಾದಿಗಳು. ಬಿಸಿಲು ಬೇರೆ ಕರೆಕ್ಟಾಗಿ ಹೆಲ್ಮೆಟ್ಟಲ್ಲೇ ಹೊಡಿತೈತೆ. ನನಗೆ ಕಣ್ಣು ಉರಿಯಾಗೋ ಅಷ್ಟು ಸನ್ಲೈಟ್ ಬೀಳ್ತಾ ಇದೆ ನನಗೆ. ಸದ್ಯ ಇರಲಿ. ನೋಡಿ ಇಲ್ಲಿ ಮಾದಪ್ಪನ ಪಾದಯಾತ್ರೆಗೆ ಯಾವ ರೀತಿ ಗೆಟಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಇದನ್ನ ಕೇಳಕ್ ಎಷ್ಟು ಸುಖ ಅಂದ್ರೆ ಮಾದಪ್ಪ ನಾಡು. ಇಲ್ಲಿ ನೋಡಿ ಬಾವುಟ ಹಾರ್ತೈತೆ. ಏನೇ ಇದ್ರು ನಮ್ಮ ಆಟೋ ರಿಕ್ಷಾದಲ್ಲಿ ಕಟ್ಕೊ ಬರ್ತಾರಲ್ಲ ಬಾವುಟಗಳು, ನಮ್ಮ ಕನ್ನಡದ ಬಾವುಟ ಹಳದಿ ಕೆಂಪು, ಹಬ್ಬ ನೋಡ್ಲಿಕ್ಕೆ ಅಷ್ಟು ಸಖತ್ತಾಗಿರುತ್ತೆ. ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ, ನಮ್ಮ ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ನೋಡ್ ಅಂದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ನಮ್ಮ ಹಳ್ಳಿ ಜನಗಳು ಪಾಪ ಈ ಉರಿ ಬಿಸಿಲಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದೇವ್ರನ್ನ ನೋಡ್ಲಿಕ್ಕೆ, ಮಲೆ ಮಹದೇಶ್ವರನ್ನ ನೋಡ್ಲಿಕ್ಕೆ ಅಂತ ಎಷ್ಟೋ ದೂರದಿಂದ ನಡ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿಂದ ಹೋಗ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಇನ್ನೂ ಒಂದು 2 ದಿನ ಆಗ್ಬಿಡುತ್ತೆ ಇವ್ರಿಗೆ ಹೋಗಿ ರೀಚ್ ಆಗ್ಲಿಕ್ಕೆ. ನಿಂತು ನಿಂತು ಬರಬೇಕು. ಫುಲ್ಲು ಪಾದಯಾತ್ರೆಗೆ ಹೋಗೋವ್ರೆ. ಮಾದಪ್ಪ ನೋಡ್ಲಿಕ್ಕೆ ಪಾದಯಾತ್ರೆ ಹೋಗೋರು ಹಾಗೆ ಹೇಳ್ಬೇಕು. ಆಹಾ, ಹೈವೇ ಪೆಟ್ರೋಲ್ ಇಲ್ಲಿ ನಿಂತಿದೆ. ನಾನೇನಾದ್ರೂ ಆ ಹುಡುಗರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದು, ಅವ್ರು ಏನಾದ್ರು ನೋಡ್ಬಿಟ್ಟಿದ್ದಿದ್ರೆ ನನ್ನ ಫಸ್ಟ್ ವಿಡಿಯೋ ಕೊನೆ ವಿಡಿಯೋ ಆಗ್ತಿತ್ತು, ಇಂಟ್ರೆಸ್ಟೇ ಹೋಗ್ತಿತ್ತು ಏನೋ. ಇನ್ಮೇಲೆ ಈ ರೀತಿ ಹೆಲ್ಪಿಂಗ್ ಟೆಂಡೆನ್ಸಿನೇ ಇರಬಾರ್ದು ಅಂದ್ಬಿಟ್ಟು ನಾನು ಮಾಡಿದ ತಪ್ಪೆ. ಆ್ಯಕ್ಚುಲಿ ನನ್ನ ಹತ್ರನೂ ಎಕ್ಸ್ಟ್ರಾ ಹೆಲ್ಮೆಟ್ಸ್ ಇಲ್ಲ. ಇಬ್ಬರು ಹುಡುಗರಿದ್ರು ಟ್ರಿಪಲ್ ರೈಡಿಂಗ್. ಬಟ್ ಸ್ಟಿಲ್ ಏನು ಗೊತ್ತಾ, ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡಿದ್ರು, ಮತ್ತು ಹತ್ರ 500 ಮೀಟರ್ಸ್ ಅಷ್ಟೇ ಅಣ್ಣ ಅಂತ ಹೇಳಿದ್ರಿಂದ ನಾನು ಕರ್ಕೊಂಡು ಬಂದೆ. ತಪ್ಪು ತಿಳ್ಕೊಬೇಡಿ. ಸೊ ನಿಧಾನಕ್ಕೆ ಹೋಗಿ ಅವ್ರನ್ನ ಸೇಫಾಗಿ ಬಿಟ್ಟರೆ ತಪ್ಪೇನಿಲ್ಲ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ನಾನು ಮಾಡಿದ್ದು ಕಾನೂನಿಗೆ ವಿರುದ್ಧವಾಗಿರುತ್ತೆ, ರೂಲ್ಸ್ ಬ್ರೇಕ್ ಮಾಡಿದಂಗೆ. ಬಟ್ ಸ್ಟಿಲ್ ಏನು ಮಾನವೀಯತೆ ಅಂತ ಒಂದಿದೆಯಲ್ಲ, ಅದಕ್ಕೆ ಬೆಲೆ ಕೊಡಬೇಕು. ಅದರಿಂದ ಬಂದೆ. ಏನೋ ಆಗಲಿ ಕರ್ಕೊಂಡು ಬಂದು ಬಿಡೋಣ ಅಂತ ಬಿಟ್ಟೆ ಹುಡುಗರನ್ನ. ಪಾಪ ಅವರು ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಥ್ಯಾಂಕ್ಸ್ ಅಣ್ಣ ಅಂದ್ಬಿಟ್ಟು ಹೋದ್ರು. ಖುಷಿ ಆಯಿತು, ಸಾಕಲ್ಲ ಎಷ್ಟಿದ್ರೆ. ಒಂದು 2-3 years ಬ್ಯಾಕು ಈ ರೋಡ್ ಅಂತೂ ಎರ್ರಬರ್ರಿ ಚಿಕ್ಕದಾಗಿತ್ತು. ಈಗ ಹೇಗಿದೆ ಅಂದರೆ ನೋಡ್ಲಿಕ್ಕೆ ಅಷ್ಟೊಂದು ಸುಂದರವಾಗಿದೆ. 2 years ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ರೋಡ್ ವ್ಯವಸ್ಥೆ ಅಂತೂ ಸಖತ್ತಾಗಿದೆ.